ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಈ ದಿನದ ವಿಡಿಯೋದಾಗ್ರಿ ಮಕ್ಕಳಿಗೋಸ್ಕರ ಅಂತ ಟೇಸ್ಟಿ ಆಗಿರುವಂಥ ಸ್ನ್ಯಾಕ್ಸ್ ರೆಸಿಪಿ ಮಾಡತ್ತೀನಿ ನೋಡ್ರಿ. ಇದು ನೀವು ಲಂಚ್ ಬಾಕ್ಸಿಗೂ ಕೊಡ್ಬೋದ್ರಿ, ಇಲ್ಲ ಟಿಫಿನ್ ಬಾಕ್ಸಿಗೂ ಕೊಡ್ಬೋದ್ರಿ, ಇಲ್ಲ ಸ್ಕೂಲ್ನಿಂದ ಬರ್ತಾರಲ್ರಿ ಮಕ್ಕಳು, ಅವಾಗ ಕೂಡ ಈ ಥರ ಮಾಡಿಕೊಡ್ಬೋದು ನೋಡ್ರಿ. ಬರ್ರಿ ಹೆಲ್ದಿಯಾಗಿ ಹೆಂಗೆ ಮಾಡೋದು ಈ ಬನಾನಾ ಪ್ಯಾನ್ ಕೇಕ್ ಅಂತ ನೋಡುಮಂತ್ರಿ. ಮೊದಲು ನೋಡ್ರಿ, ಇಲ್ಲಿ 1 ಕಪ್ ಆಗೋಷ್ಟು ಗೋಧಿ ಹಿಟ್ಟು ತೊಗೊಂಡಿನ್ರಿ, ಮತ್ತು 2 ಬಾಳೆಹಣ್ಣು ತೊಗೊಂಡಿನ್ರಿ. ಸ್ವಲ್ಪ ಜಾಸ್ತಿ ಹಣ್ಣಾಗಿರೋ ಬಾಳೆಹಣ್ಣು ಇದ್ರೂ ಕೂಡ ಟೇಸ್ಟ್ ಆಗಿ ಆಗುತ್ತೆ ನೋಡ್ರಿ. ನಾವು ಒಟ್ಟು ಬಾಳೆಹಣ್ಣು ಹಣ್ಣಾಗಿದ್ದು ನಮ್ಗೆ ತಿನ್ನಕ್ ಆಗ್ಲಿಲ್ಲಲ್ರಿ, ಈ ತರ ಮಾಡ್ಕೊಡ್ಬೋದು ನೋಡ್ರಿ. ಇಲ್ಲಿ ಒಂದ್ 2 ಬಾಳೆಹಣ್ಣು ಹಾಕೊಂಡಿನ್ರಿ ನಾ ಮಿಕ್ಸಿ ಜಾರಿಗೆ. 1 ಕಪ್ ಆಗೋಷ್ಟು ಬೆಲ್ಲ ಕೂಡ ತುರಿದು ಹಾಕೊಂಡಿನ್ರಿ. ಅದ್ರ ಜೊತೆಗೆ 1 ಕಪ್ ಆಗೋಷ್ಟು ಹಾಲು ಹಾಕೊಳತ್ತೀನಿ ನೋಡ್ರಿ. ಮತ್ತೆ ಒಂದೇ ಒಂದ್ ಚಿಟಿಕೆ ಆಗೋಷ್ಟು ಉಪ್ಪು ಹಾಕೊಂಡಿನ್ರಿ. ಇದನ್ನೇನ್ ಮಾಡ್ಕೊಂಡ್ರಿ, ಸ್ಮೂತ್ ಆಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ ನೋಡ್ರಿ. ಈ ತರ ಈಗ ಇದು ರೆಡಿ ಆಗೈತಲ್ರಿ, ನಾವೇನ್ ಮಾಡಮ್ರಿ, ಗೋಧಿ ಹಿಟ್ಟು ಆಲ್ರೆಡಿ ತಗೊಂಡಿವಲ್ರಿ, ಅದ್ರೊಳಗ ಈ ಪೇಸ್ಟ್ ಅನ್ನು ಹಾಕೊಂಬತ್ರಿ. ಬನಾನಾ ಪೇಸ್ಟ್ ಅನ್ನು ಹಾಕಿ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ ನೋಡ್ರಿ. ಇದು ಹೆಲ್ದಿ ಆಗೈತ್ರಿ, ಯಾಕಂದ್ರ ನಾವು ಮೈದಾ ಗಿದ ಏನೂ ಹಾಕಿಲ್ರಿ, ಗೋಧಿ ಹಿಟ್ಟದಾಗ ಮಾಡತ್ತೇವಲ್ರಿ, ಅದಕ್ಕಂತೇಳಿ ಇದು ಹೆಲ್ದಿನೂ ಜಾಸ್ತಿ ಐತಿ ನೋಡ್ರಿ. ಈ ತರ ಒಂದ್ಸರ್ತಿ ನೀಟಾಗಿ ಕಲ್ಸ್ಕೋಬೇಕ್ರಿ, ಗಂಟಿಲ್ಲಾರ್ದೆ. ಹೆಂಗಂದ್ರ ಮತ್ತ ದೋಸೆ ಹಿಟ್ಟಿರ್ತೈತಲ್ರಿ, ಆ ತರ ತೆಳುವಾಗ್ನು ಇರ್ಬಾರ್ದ್ರಿ, ಸ್ವಲ್ಪ ತಿಕ್ ಇರ್ಬೇಕ್ರಿ. ಅದಕ್ಕಿಂತ ಆ ಹಿಟ್ಟಿನ ಪ್ರಕಾರ ಹೇಳ್ಬೇಕಂದ್ರ ದೋಸೆ ಹಿಟ್ಟಕ್ಕಿಂತ ಸ್ವಲ್ಪ ತಿಕ್ಕಾಗಿ ಇರ್ಬೇಕು ನೋಡ್ರಿ. ಈ ತರ ಈಗ ಇದು ರೆಡಿ ಆಗಿದ್ರಿ. ನೆಕ್ಸ್ಟ್ ನಾವು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಬೇಕಿಂಗ್ ಪೌಡರ್ ಹಾಕೊಂಡೀನ್ರಿ. ಸ್ವಲ್ಪ ವೆನಿಲಾ ಎಸೆನ್ಸ್ ಹಾಕೊಂಡೀನಿ ನೋಡ್ರಿ. ನಿಮ್ ಕಡೆ ಏನಾದ್ರೂ ವೆನಿಲಾ ಎಸೆನ್ಸ್ ಇಲ್ಲ ಅಂದ್ರೆ ನೀವು ಏಲಕ್ಕಿ ಕೂಡ ಜಜ್ಜಿ ಹಾಕೋಬಹುದು ನೋಡ್ರಿ. ಮತ್ತೆ ಸ್ವಲ್ಪ ನೀರ್ ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಂಡೀನ್ರಿ ನೋಡ್ರಿ. ಈಗ ರೆಡಿ ಆಗೈತ್ರಿ. ಈಗ ನೆಕ್ಸ್ಟ್ ನಾ ಅಲ್ಲಿ ದೋಸೆ ತವಾ ಕೂಡ ಕಾಯಿಸಿಟ್ಟಿನಿ ನೋಡ್ರಿ. ಈ ತರ ಕಾಯ್ದೈತ್ರಿ ದೋಸೆ ತವಾ. ಈಗ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡು ಒಂದ್ ಪೇಪರ್ಲೆ ಅಥವಾ ಟಿಶ್ಯೂಲೆ ಒರೆಸಿ ತಗೋಬೇಕು ನೋಡ್ರಿ. ಈ ತರ ಜಾಸ್ತಿ ಎಣ್ಣೆ ಏನ್ ಬೇಕಾಗಿಲ್ರಿ ಇದಕ್ಕೆ, ಜಸ್ಟ್ ಒಂದ್ ಡ್ರಾಪ್ ಅಷ್ಟು ಎಣ್ಣೆ ಅದ್ರ ರಗಡೈತ್ ನೋಡ್ರಿ. ಈಗ ನೆಕ್ಸ್ಟ್ ಒಂದ್ ಸೌಟ್ ಒಳಗ ಎಣ್ಣೆ ಹಿಟ್ಟು ತಗೊಂಡು ಸ್ಮಾಲ್ ಆಗಿ ಒಂದೇ ಒಂದ್ ಟಚ್ ಕೊಡ್ಬೇಕ್ರಿ. ಅದಕ್ಕೆ ಜಾಸ್ತಿ ಅಗಲ್ನು ಮಾಡೋದ್ ಬೇಕಾಗಿಲ್ರಿ ನೋಡ್ರಿ. ಈ ತರ ರೀ ಇದು ಹಾಕೋಣ. ಒಂದ್ 2 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬಿಡುಮಂತ್ರಿ. ನಾನ್ ಸ್ಟಿಕ್ ತವಾ ತೊಗೊಂಡ್ರ ತೀರಾ ಚಂದಾಗಿ ಬರ್ತೈತಿ ನೋಡ್ರಿ. ಬಬಲ್ಸ್ ಅನ್ನೋದು ಯಾವ ರೀತಿ ಕಾಣಿಸತೈತ್ರಿ ನಮ್ಗ. ನೆಕ್ಸ್ಟ್ 2 ಸೈಡ್ ಚಂದಾಗಿ ತಿರುವಾಕಿ ಬೇಯಿಸ್ಕೋಬೇಕಾಗುತ್ತೆ ನೋಡ್ರಿ. ಕಲರ್ ಕೂಡ ನೋಡ್ಬೋದ್ರಿ, ಮಕ್ಳಿಗೆ ಗೊತ್ತೇ ಆಗಲ್ರಿ ನಾವು ಇದು ಹೆಂಗ್ ಮಾಡೇವ್ ಅಂತ ಹೇಳಿ. ಟೇಸ್ಟ್ ಕೂಡ ಸೂಪರ್ ಆಗಿ ಇರ್ತೈತಿ ನೋಡ್ರಿ. ಮತ್ತೆ ಹೆಲ್ದಿ ಕೂಡ ಅಷ್ಟೇ ಐತ್ರಿ. ನೀವು ಬೇಕಂದ್ರ ದೊಡ್ಡದು ಕೂಡ ಹಾಕೋಬಹುದ್ರಿ ಪ್ಯಾನ್ ಕೇಕ್. ಸಣ್ಣದ್ ಹಾಕೋದ್ರಿಂದ ಏನಾಗತ್ರಿ, ಮಕ್ಳಿಗೆ ಸ್ವಲ್ಪ ಅಟ್ರಾಕ್ಟಿವ್ ಆಗುತ್ತಲ್ರಿ, ತಿನ್ಬೇಕ ಅನ್ಸತ್ರಿ ಅವ್ರಿಗೆ. ಅದೇ ರೀತಿ ನಾ ಇನ್ನೊಂದ್ ಕೂಡ ಹಾಕಿ ತೋರ್ಸಾತೀನಿ ನೋಡ್ರಿ. ಒಂದ್ ಸರ್ತಿ ನಿಮ್ ಮನ್ಯಾಗ ಬನಾನ ಏನಾದ್ರೂ ಉಳ್ದಿದ್ದು, ಬಾಳೆಹಣ್ಣು ಉಳ್ದಿದ್ದು ಅಂದ್ರ ಈ ತರ ಪ್ಯಾನ್ ಕೇಕ್ ಮಾಡ್ಕೊಡ್ರಿ, ಮಕ್ಳಿಗೆ ಇಷ್ಟಪಟ್ಟು ತಿಂತಾರ ನೋಡ್ರಿ. ನನ್ ರೆಸಿಪಿ ನಿಮ್ಗೆ ಇಷ್ಟ ಆಯ್ತಲ್ರಿ, ಮರಿಲಾರ್ದೆ ಲೈಕ್ ಮಾಡ್ರಿ, ಹಂಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ನೋಡ್ರಿ ಎಷ್ಟು ಫ್ಲಫಿ ಆಗಿ ಬಂದೈತ್ರಿ, ಸಾಫ್ಟ್ ಆಗಿ ಅಷ್ಟೇ ಫ್ಲಫಿ ಆಗಿ. ಈ ತರ ಮಾಡ್ಕೊಟ್ರಂದ್ರ ಕೇಕ್ ಸದಕ್ ಕೇಳಲ್ ನೋಡ್ರಿ ಅವ್ರು. ಅಟ್ ಮಸ್ತ್ ಐತ್ರಿ, ಮತ್ತೆ ಹೆಲ್ದಿ ಕೂಡ ಬಾಳ ಐತ್ ನೋಡ್ರಿ.